ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣು ಧ್ವನಿ 90.4 FM. ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯರ ಹಕ್ಕುಗಳು, ಅವಳ ರಕ್ಷಣೆಗಾಗಿ ಇರುವಂತಹ ಕಾನೂನುಗಳು ಮತ್ತು ಅವುಗಳನ್ನು ಹೇಗೆ ಬಳಸಬೇಕು ಎಂಬುದರ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳು ಹಾಗೂ 10 ವರ್ಷ ಅನುಭವವುಳ್ಳ ವಕೀಲರಾದ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಇವಾಗ ಮಹಿಳೆಯರಿಗಾಗಿ ಇರುವಂತಹ ಹಕ್ಕುಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ, ಸಂವಿಧಾನಾತ್ಮಕವಾಗಿ ಈಗ ಸಂವಿಧಾನ ಯಾವೆಲ್ಲ ಹಕ್ಕುಗಳನ್ನ ಮಹಿಳೆಗೆ ನೀಡಿದೆ ಸರ್? ಸಂವಿಧಾನದಲ್ಲಿ ಹಲವಾರು ಹಕ್ಕುಗಳು ನೀಡಿದಾವೆ. ಸಂವಿಧಾನ ಯಾವಾಗ ರಚಿಸ್ತಿದ್ರಲ್ಲ ಆ ಸಮಯದಲ್ಲಿ ಸಮಾನತೆ ಹಕ್ಕು, ಲಿಂಗ ಭೇದ ಭಾವ ಮಾಡಬಾರ್ದಂಥ ಹಕ್ಕು, ಗೌರವದೊಂದಿಗೆ ಬದುಕುವಂಥ ಹಕ್ಕು ಅಂದರೆ ಆರ್ಟಿಕಲ್ 14, 15 ಆ್ಯಂಡ್ 21 ಅಂತ ಅಂತೀವಿ ನಾವು. ಈ 3 ಗೋಲ್ಡನ್ ಟ್ರಯಾಂಗಲ್ ಅಂತಂತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇದು ಹೇಳೋದೇನಂತಂದರೆ, ಸಮಾನತೆ ಹಕ್ಕು, ಹೆಣ್ಣಂಥೇಳಿ ಭೇದ ಭಾವ ಮಾಡಬಾರ್ದು. ಅವರು ಹೆಣ್ಣಿದ್ದಾರೆ, ಅವರು ಕಲಿಕೆ ಕಡಿಮೆ ಇದೆ, ಇಲ್ಲಾಂದರೆ ಕಲಿಕೆ ಸರಿ ಇಲ್ಲ, ಅವರಿಂದ ಕೆಲಸ ಆಗಂಗಿಲ್ಲ, ಇಂಥವೆಲ್ಲ ಇದನ್ನಿರಬಾರ್ದು. ಗೌರವದಿಂದ ಬದುಕುವ ಹಕ್ಕು, ಅವರು ಮನೆಯಲ್ಲೇ ಇರಬೇಕು, ಅಡುಗೆ ಮನೆಯಲ್ಲೇ ಇರಬೇಕು, ಇಂಥ ಭೇದ ಭಾವ ಮಾಡಲಾರ್ದೇ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಮಾನವಾದ ಹಕ್ಕಿದೆ, ಸಮಾಜದಲ್ಲಿ ಬದುಕುವ ಹಕ್ಕಿದೆ ಅಂಥೇಳಿ ಸಂವಿಧಾನದಲ್ಲಿ ಕ್ರಮೇಣವಾಗಿ ಬೇರೆ 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 1950ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಬೇರೆ ಜಜ್ಮೆಂಟಿಂದ, ಸಂವಿಧಾನ ತಿದ್ದುಪಡಿಯಿಂದ ಹಕ್ಕುಗಳು ಕೊಟ್ಕೊತಾನೇ ಬಂದಿದ್ದಾರೆ. ಸರ್, ಇವಾಗ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕಾನೂನು, ಯಾಕಂದ್ರೆ ಆಲ್ರೆಡಿ ಇದೆ ಮಾನವನಿಗೆ ಸಂಬಂಧಿಸಿದಂಥ ಮಾನವ ಹಕ್ಕುಗಳು ಅಂತ ಇರಬೇಕಾದ್ರೆ ಮಹಿಳೆಯರಿಗಾಗಿ ಒಂದು ಪ್ರತ್ಯೇಕ ಕಾನೂನು ಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಮಹಿಳೆಯರಿಗಾಗಿ ಈ ಒಂದು ಕಾನೂನು ಅನ್ನುವಂಥದ್ದು ಯಾವಾಗ ರೂಪಿತ ಆಯಿತು ಸರ್? ಇದ್ರ ಬೇಡಿಕೆ ಬಹಳ ನೂರಾರು ವರ್ಷಗಳಿಂದ ಇದೆ. ಬಸವಣ್ಣವ್ರ ಕಾಲದಿಂದನೂ ನೋಡ್ಕೋತಾ ಬಂದಿದ್ದೀವಿ, ಮುಂದೆ ಬಂದು ರಾವ್ ಅವ್ರ ಕಾಲದಲ್ಲೂ ನೋಡಿದ್ದೀವಿ. ಸ್ವತಂತ್ರ ಹೋರಾಟದಲ್ಲೂ ಹೆಣ್ಮಕ್ಳು ಯಾವ ರೀತಿ ಮನೆಯೆಲ್ಲ ಬಿಟ್ಟು ಬಂದು ಹೋರಾಟ ಮಾಡಿದ್ದಾರೆ ಅನ್ನೋದು ನೋಡಿದ್ವಿ. ಆದರೆ ಅದ್ರ ಜೊತೆ ಜೊತೆ ಹೆಣ್ಣು ಮಕ್ಕಳ ಶೋಷಣೆನೂ ಯಾವ ರೀತಿ ಆಗಿದೆ, ಒಂದು 100-1000 ವರ್ಷದಿಂದ ಯಾವ ರೀತಿ ಆಗಿದೆ ಅನ್ನೋದು ನೋಡಿರೋದ್ರಿಂದ ಸಂವಿಧಾನ ಯಾವಾಗ ರಚನೆ ಮಾಡ್ತಿದ್ರಲ್ಲ ಅವಾಗೇ ಸಂವಿಧಾನ ರಚನೆ ಮಾಡೋ ಸಮಯದಲ್ಲೇ ಆವಾಗ ವಿಚಾರ ಬಂದೇ ಇತ್ತದು. ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಕಾಯ್ದೆ ಮಾಡಲೇಬೇಕು, ಅವ್ರನ್ನ ಕಾಪಾಡಲೇಬೇಕು. ಹೆಣ್ಣು ಮಕ್ಕಳನ್ನ ಕಾಪಾಡಲಿಲ್ಲ ಅಂದರೆ ಸಮಾಜ ಉಳಿಯೋದೇ ಇಲ್ಲ ಅನ್ನೋದು ಆ ಸಮಯದಲ್ಲಿ ಬಂದೇ ಬಿಟ್ಟಿತ್ತು. ಪ್ರತಿಯೊಬ್ಬ ರಾಜಕಾರಣಿ ಆಗ ಪಾರ್ಲಿಮೆಂಟದಲ್ಲಿ ಏನಿದ್ರಲ್ಲ ಅವರು ಎಲ್ಲರೂ ಅದು ಒಂದೇ ಮಾತು ಹೇಳಿದ್ರು, ನಾವು ಹೆಣ್ಣು ಮಕ್ಕಳನ್ನ ಕಾಪಾಡಲೇಬೇಕು, ಹೆಣ್ಣು ಮಕ್ಕಳಿಗೆ ಹಕ್ಕು ಕೊಡಲೇಬೇಕು, ಹೆಣ್ಣು ಮಕ್ಕಳು ಮುಂದೆ ಬರೋ ರೀತಿ ನಾವು ಸಮಾನವಾಗಿ ಕಾಣಬೇಕು. ನಮ್ಮದು ಒಂದೇ ದೇಶ, ಯಾವುದು ದೇಶ ಒಂದೇ ದಿನದಿಂದಲೇ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ಟಿದ್ದು. ಇಲ್ಲಾಂದರೆ ನಾವು ನೋಡಿರೋ ಪ್ರಕಾರ ಅಮೇರಿಕಾದವರು 100 ವರ್ಷ ಕಾಯ್ದಾದ್ಮೇಲೆ ಹೆಣ್ಮಕ್ಳಿಗೆ ಸಮಾನ ಹಕ್ಕು ಕೊಟ್ಟರು. ಯುರೋಪ್ದವ್ರೂ ಆ ರೀತಿಯೇ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ಇನ್ನಾದ್ರೂ ಸಮಾನ ಹಕ್ಕು ಸಿಕ್ಕಿಲ್ಲ. ಸೊ ನಮ್ಮ ಭಾರತ ದೇಶ, ನಾನು ಭಾಳ ಖುಷಿಯಿಂದ ಹೇಳ್ತೇನೆ, ಒಂದೇ ದಿನದಿಂದನೇ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಕೊಟ್ಟಿದ್ದಾರೆ. ಅದ್ರ ಮೇಲೆ ಅವ್ರನ್ನ ಕಾಪಾಡಲಿಕ್ಕೆ ಪ್ರತಿಯೊಂದು ಕಾಯ್ದೆ ಯಾವಾಗ ತರಬೇಕಲ್ಲ ಅವಾಗ ತೊಗೊಂಬಂದಿದ್ದಾರೆ. ಸರ್, ಇವಾಗ ಈ ಮಹಿಳೆಯರ ಹಕ್ಕುಗಳನ್ನು ಕಾಪಾಡುವಲ್ಲಿ ಒಂದು ಮಹಿಳೆಯರಿಗಾಗಿ ರೂಪಿತವಂತಹ ಆದಂತಹ ಕಾನೂನುಗಳು ಯಾವ್ಯಾವಿವೆ ಸರ್? ಇದರಲ್ಲಿ ಬಹಳಷ್ಟು ಕಾನೂನುಗಳಿದ್ದಾವೆ. ಮಹಿಳೆಯರಿಗೆ ಶೋಷಣೆ ಆಗುವಂಥ ಸಮಯದಲ್ಲಿ ಮನೆಯಲ್ಲಿರಲಿ, ಕೆಲಸ ಮಾಡುವಲ್ಲಿರಲಿ. ಸೊ ಒಂದೇದೇನಂತಂದರೆ ಗೃಹ ಹಿಂಸೆ ತಡೆ ಕಾಯ್ದೆ, ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ. ನಾವೀಗ ಬಹಳ ಕೇಳ್ತಿರ್ತೀವಿ, ಡೊಮೆಸ್ಟಿಕ್ ವೈಲೆನ್ಸ್ ಆಯಿತು, ಅದು ಒಂದಿದೆ. ಇನ್ನೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ, ಡೌರಿ ಪ್ರೊಹಿಬಿಷನ್ ಆ್ಯಕ್ಟು. ಅದರಲ್ಲಿ ಯಾರಾದರೂ ವರದಕ್ಷಿಣೆ ಕೇಳಿದ್ರೆ ಸೊ ಅದು ವರದಕ್ಷಿಣೆ ಕೇಳೋದೇ ತಪ್ಪು, ತಗೊಳ್ಳೋದು ತಪ್ಪು. ಸೊ ಎರಡೂ ಇದರಲ್ಲಿ ಇದನ್ನು ಮಾಡಿದ್ದಾರೆ. ಅದಾದಮೇಲೆ ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ, ಪಾಶ್ ಆ್ಯಕ್ಟ್ ಅಂತಂತೀವಿ, ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತೇಳಿ. ಇದು ಬಂತು ಯಾವಾಗ ಅಂತಂದರೆ ವಿಶಾಖ ಜಜ್ಮೆಂಟ್ ಅಂತಂತೀವಿ. ಅಲ್ಲಿ ಒಂದು ವಿಶಾಖ ಅನ್ನುವಂಥ ಒಂದು NGO ಸಂಸ್ಥೆ ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಚಾಲೆಂಜ್ ಮಾಡಿ, ಹೆಣ್ಣು ಮಕ್ಕಳಿಗೆ ಇದು ಶೋಷಣೆ ಭಾಳ ಆಗ್ತಾಯಿದೆ, ಲೈಂಗಿಕ ಕಿರುಕುಳ ಭಾಳ ಆಗ್ತದೆ, ನೀವು ಏನಾದರೂ ಮಾಡಲೇಬೇಕಂತೇಳಿ ಹೇಳಿದಾಗ ಸುಪ್ರೀಂ ಕೋರ್ಟ್ ಅವರು ವಿಶಾಖ ಜಜ್ಮೆಂಟ್ ಅಂತೇಳಿ ಆ ಟೈಮ್ನಲ್ಲಿ ಒಂದು ಇದನ್ನು ಮಾಡಿದರು. ಅದಾದಮೇಲೆ ಸಬ್ಸೆಕ್ವೆಂಟ್ಲಿ ಪಾರ್ಲಿಮೆಂಟದಲ್ಲಿ ಅದು ಲಾ ಪಾಸ್ ಆಯಿತು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, 18 ಆಗೋಕ್ಕಿಂತ ಮುಂಚೆ ಯಾವುದೂ ಹೆಣ್ಣು ಮಗಳನ್ನ ಮದುವೆ ಮಾಡಿದ್ರೆ ಬಾಲ್ಯ ವಿವಾಹ ಕಾಯ್ದೆ ಕೆಳಗಡೆ ಅವ್ರನ್ನ ತಡೆಯಾಜ್ಞೆ ಇದೆ. ಅದಾದಮೇಲೆ ಮೆಟರ್ನಿಟಿ ಬೆನಿಫಿಟ್, ಮಾತೃತ್ವ ಲಾಭ ಕಾಯ್ದೆ, 6 ತಿಂಗಳವರೆಗೂ ಪೇಮೆಂಟ್ ಮಾಡ್ಕೋತಾ ಅವ್ರಿಗೆ ದುಡ್ಡು ಕಂಪ್ನಿಯವ್ರು ಕೊಡಲೇಬೇಕು, ಅವ್ರು ತಡೆಯಡಿಕೆ ಆಗಂಗಿಲ್ಲ. ಆದಮೇಲೆ ಆ ಸಮಯದಲ್ಲಿ ಅವ್ರನ್ನ ಕಂಪ್ನಿಯಿಂದ ಆಗಲಿ ತಮ್ಮ ಕೆಲಸದಿಂದ ಆಗಲಿ ತೆಗೆಯಬಾರದು. ಅದಾದಮೇಲೆ ಸಮಾನ ಕೆಲಸಕ್ಕೆ ಸಮಾನ ಸಂಬಳ ಕಾಯ್ದೆ, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಹೇಳಿ ಈಗ ಭಾಳ ರೀಸೆಂಟ್ಲಿ ಈಗ ಸದ್ಯದಲ್ಲೇ ಇದು ಭಾಳ ಬಂದಿದೆ. ಇದ್ರ ಪ್ರಕಾರ ಹೆಂಗಂತಂದರೆ ಒಬ್ಬ ಮಹಿಳೆ ಮತ್ತು ಒಬ್ಬ ಗಂಡು ಇವರು
ಕೆಲಸ ಮಾಡ್ತಿದ್ರಂತಂದರೆ, ಒಂದೇ ಸಮಾನದ ಕೆಲಸದಲ್ಲಿ ಮಾಡ್ತಿದ್ರಂತಂದರೆ ಅವ್ರಿಗೆ ಸಮಾನ ಸಂಬಳನೇ ಕೊಡಬೇಕು, ಬೇರೆ ಸಂಬಳ ಕೊಡಬಾರ್ದು. ಇಲ್ಲ ಹೆಣ್ಣು ಮಕ್ಕಳು ಒಂದೆರಡು ದಿನ ಜಾಸ್ತಿ ಸೂಟಿ ತಗೋತಾರೆ, ಅದೆಲ್ಲ ಒಂದು ಪ್ರಚಲಿತ ಮಾತಿದೆಲ್ಲ. ಹೆಣ್ಮಕ್ಳು ಕಡಿಮೆ ಕೆಲಸ ಮಾಡ್ತಾರೆ, ಜಲ್ದಿ ಮನೆಗೆ ಹೋಗ್ತಾರೆ, ಇದೆಲ್ಲ ಇಲ್ಲ. 10ರಿಂದ 5 ಗಂಟೆ ಕೆಲಸ ಇದೆ ಅಂತಂದರೆ 10ರಿಂದ 5 ಗಂಟೆ ಕೆಲಸ ಅವ್ರು ಮಾಡಿದಾರೆ ಅಂತಂದರೆ ಅವ್ರು ಸಮಾನ ಸಂಬಳನೇ ಕೊಡಬೇಕು ಅವ್ರಿಗೆ. ಸೊ ಇದನ್ನು ಹಿಡ್ಕೊಂಡು ಇನ್ನೂ ಹಲವಾರು ಕಾಯ್ದೆಗಳಿದ್ದಾವೆ. ಅದ್ರ ಬಗ್ಗೆ ಯಾವ್ಯಾವ ರೀತಿ ಓದ್ಕೋತ ಹೋಗ್ತಾರೆ, ಯಾವ್ಯಾವ ರೀತಿ ಇದನ್ನು ಮಾಡ್ಕೋತ ಹೋಗ್ತಾರೆ, ಆ ರೀತಿ ಲಾಭಗಳು ತಗೋತ ಹೋಗ್ಬೋದು. ಅವ್ರನ್ನ ಕಾಪಾಡಲಿಕ್ಕೆ ಇವೆಲ್ಲ ಕಾನೂನುಗಳು 1950ರಿಂದ ಹಿಡ್ಕೊಂಡು ಈವರೆಗೂ ಲಾಸ್ಟ್ 20 ವರ್ಷದಲ್ಲೇ, ಈ ಕಡೆ 20 ವರ್ಷದಲ್ಲೇ ಬಹಳ ಏನು ಹೆಚ್ಚಾಗಿ ಬಂದಿದ್ದಾವೆ. ಖಂಡಿತ ಸರ್. ಸ್ನೇಹಿತರೆ, ಮಹಿಳೆಯರಿಗಾಗಿಯೇ ಇಷ್ಟೆಲ್ಲ ಕಾನೂನುಗಳಿದ್ದಾಗ ಈ ಎಲ್ಲ ಕಾನೂನುಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣುಧ್ವನಿ, ವೇಣುಧ್ವನಿ. ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನು ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್, ಇವಾಗ ಮಹಿಳೆಯರಿಗಾಗಿ ಇಷ್ಟೆಲ್ಲ ಕಾನೂನುಗಳಿದೆ ಅಂದಮೇಲೆ ಅದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಸರ್, ಇವಾಗ ಈ ಮೊದಲಿಗೆ ಹೇಳಿದ್ರಿ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಅಂತ, ದಾಂಪತ್ಯ ಜೀವನದಲ್ಲಿ ಕೌಟುಂಬಿಕವಾಗಿ ಮಹಿಳೆಯ ಮೇಲೆ ನಡೆಯುವಂತಹ ಹಿಂಸೆಯ ವಿರುದ್ಧ ಈ ಕಾನೂನಿದೆ ಅಂದ್ರಲ್ಲ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ತಿಳಿಸೋದಾದ್ರೆ. ಈಗ ಹೇಗಿದೆ ಅಂದರೆ, ಗೃಹ ಹಿಂಸೆ ತಡೆ ಕಾಯ್ದೆ ಅನ್ನೋದು 2005ರಲ್ಲಿ ಬಂತು. ದೇಶದಲ್ಲಿ ತುಂಬ ಬಹಳಷ್ಟು ಮಹಿಳೆಯರಿಗೆ ಮನೆಯಲ್ಲಿ ಬಡಿಯೋದು, ಹೊಡೆಯೋದು, ಮನೆ ಹೊರಗೆ ಹಾಕೋದು ಏನಾಗ್ಬಿಡ್ತಿತ್ತು. ಬಹಳಷ್ಟು ಹೆಣ್ಮಕ್ಳಿಗೆ ಓದಿರಲ್ಲ. ನಾವು ದಕ್ಷಿಣ ಭಾರತದಲ್ಲಿ ಹೆಣ್ಮಕ್ಳು ಓದೋದು ಸ್ವಲ್ಪ ಜಾಸ್ತಿ ನೋಡ್ತೇವೆ. ಉತ್ತರ ಭಾರತದಲ್ಲಿ ಹೆಣ್ಮಕ್ಳು ಓದೋದು ಸ್ವಲ್ಪ ಕಡಿಮೆ. ಅವರು 5ನೇ 6ನೇ 7ನೇ ತರಗತಿ ಕಲಿಯುವಾಗನೇ ಅವ್ರನ್ನ ಮದುವೆ ಮಾಡಿಬಿಡ್ತಾರೆ. ಮುಂದೆ ಏನಾಗುತ್ತೆ, ಅವರು ಮನೆಯವ್ರ ಮೇಲೆ ಭಾರವಾಗಿ ಇರಬೇಕಾಗತ್ತೆ. ಮನೆಯವ್ರು ಹೊಡೆದ್ರು ಅಲ್ಲೇ ಇರಬೇಕು, ಬಡಿದ್ರು ಅಲ್ಲೇ ಇರಬೇಕು, ಬೈದ್ರು ಅಲ್ಲೇ ಇರಬೇಕು. ಸೊ ಇವು ಕಂಪ್ಲೇಂಟ್ಗಳು ಪೊಲೀಸ್ ಎದುರುಗಡೆ ಭಾಳ ಆಗಕತ್ತು. ಸೊ ಇಂಥ ಇವನ್ ಬಂದಾಗ ಸುಪ್ರೀಂ ಕೋರ್ಟ್ದವರು ಮತ್ತು ಪಾರ್ಲಿಮೆಂಟ್ದವ್ರು ಏನಂತಂದರೆ, ನಾವು ಏನಾದರೂ ಇದಕ್ಕೊಂದು ಕಾಯ್ದೆ ತರಲೇಬೇಕು, ಇಲ್ಲಾಂದರೆ ಹೆಣ್ಮಕ್ಳನ್ನ ಇವರು ಹೊಡೆದು ಬಡಿದು ಪೂರ ಹೊರಗೆ ಹಾಕಿಬಿಡ್ತಾರೆ. ನಾಳೆ ಅವ್ರದ್ದು ಏನು ಬಳ್ಕೊಳ್ಳಿಕ್ಕೆ ಏನು ಉಳಿಯಲ್ಲ. ಸೊ ಅಂಥ ಟೈಮ್ನಲ್ಲಿ, ಅಂಥ ಸಮಯದಲ್ಲಿ ಗೃಹ ಹಿಂಸೆ ತಡೆ ಕಾಯ್ದೆ ತೊಗೊಂಬಂದರು. ಆ ಗೃಹ ಹಿಂಸೆ ತಡೆ ಕಾಯ್ದೆ ಎದ್ರ ವಿರುದ್ಧ ತೊಗೊಂಬಂದ್ರು ಅಂದರೆ, ಗಂಡ ಹೊಡೆಯೋದು ಬಡಿಯೋದು, ಅತ್ತೆ ಮಾವ ಹೊಡೆಯೋದು ಬಡಿಯೋದು, ಮನೆಯಲ್ಲಿ ಯಾರಾದರೂ ಇದನ್ನು ಮಾಡ್ತಿದ್ರು ಅಂತಂದರೆ, ಆಮೇಲೆ ಬೈಯೋದು, ಕೀಳುವಾಗಿ ಬೈಯೋದು, ನೀ ಹೆಣ್ಣಿದೀಯಾ, ನೀ ಅಡುಗೆ ಮನೆಯಲ್ಲೇ ಇರಬೇಕು, ನೀ ಇದನ್ನು ಬಿಟ್ಟು ಬೇರೆ ಮಾಡಬಾರ್ದು, ಹೀಯಾಳ್ಸಿ ಹೇಳೋದು. ಆಮೇಲೆ ಹಣ ಕೊಡದೇ ಇರೋದು, ನೀ ನಿಮ್ಮ ಮನೆಯಿಂದ ದುಡ್ಡು ತೊಗೊಂಬಂದಿಲ್ಲ, ನೀ ನಮಗೇನೂ ಕೊಟ್ಟಿಲ್ಲ, ಮದುವೆಯಲ್ಲಿ ನಮಗೇನೂ ಮಾಡಲಿಲ್ಲ, ನೀವು ಬರೀ ಬೈಕ್ ಕೊಟ್ರಿ, ಕಾರ್ ಕೊಡಲಿಲ್ಲ, ನಾವು ಇಂಥ ಬಹಳ ಕೇಳಿದ್ದೀರಿ ನೀವು. ಇಂಥವೆಲ್ಲ ಸಿಚುವೇಷನ್ನಲ್ಲಿ ಮನೆ ಹೊರಗೆ ಹಾಕೋದು, ಇಂಥವೆಲ್ಲ ಯಾವಾಗ ಮಾಡ್ತಾರಲ್ಲ, ಇದರಿಂದ ಕಾಪಾಡಲಿಕ್ಕೆ ಈ ಕಾಯ್ದೆ ತೊಗೊಂಬಂದರು. ಈ ಕಾಯ್ದೆಯಲ್ಲಿ ಮುಂದೆ ಏನು ಬಂದು ಅಂತಂದರೆ, ಅವ್ರಿಗೆ ರಕ್ಷಣೆ ಕೊಡೋದು. ಮಹಿಳಾ ಪೊಲೀಸ್ ಸ್ಟೇಷನ್ಗಳಾದವು. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಮಹಿಳಾ ಪೊಲೀಸ್ ಸ್ಟೇಷನ್ ಮಾಡಿದ್ರು. ಅಂದರೆ ಮಹಿಳೆಯರಿಗಾಗಿಯೇ ಸೆಪ್ರೇಟ್ ಪೊಲೀಸ್ ಸ್ಟೇಷನ್ ಮಾಡಿದ್ರು, ಮಹಿಳಾ ಪೊಲೀಸ್ ಸ್ಟೇಷನ್ ಮಾಡಿದ್ರು. ಮನೆಯಲ್ಲಿರೋ ಹಕ್ಕುಗಳು ತೊಗೊಂಬಂದರು. ಈಗ ಅದನ್ನು ಈ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರ್ ಅಂತ ಅಂತಾರೆ. ಯಾರಾದರೂ ತಮ್ಮ ಸೊಸೆಯನ್ನು ಇಲ್ಲಾಂದರೆ ಹೆಂಡ್ತಿನ ಮನೆ ಹೊರಗೆ ಹಾಕಿದ್ರೆ, ನನ್ನ ಮನೆಗೆ ಹೊರಗೆ ಹಾಕಿದ್ದಾರೆ, ವಾಪಸ್ ನನ್ನ ಮನೆಯಲ್ಲಿ ಇರ್ಲಿಕ್ಕೆ ಆರ್ಡರ್ ಮಾಡ್ಬೇಕಂತ ಹೇಳಿ ಕೋರ್ಟ್ಗೆ ಹೋದರೆ, ಕೋರ್ಟ್ನಲ್ಲಿ ರೆಸಿಡೆನ್ಸಿ ಆರ್ಡರ್ ಅಂತ ಮಾಡ್ತಾರೆ. ಇದ್ರ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರ್ ಏನಂತ ಮಾಡ್ತಾರೆ ಅಂದರೆ, ಈ ಹೆಣ್ಣು ಮಗಳನ್ನ ಯಾರು ಹೊರಗೆ ಹಾಕಿದ್ರಲ್ಲ ಅವಳನ್ನ ವಾಪಸ್ ಮನೆಯಲ್ಲಿ ತೊಗೋಬೇಕು, ನಾವು ಹೇಳೋವರೆಗೂ ನೀವು ಮನೆಯಲ್ಲೇ ಇಟ್ಕೋಬೇಕು, ಆಕೆಗೆ ಒಂದು ಸಪ್ರೇಟ್ ಬೆಡ್ರೂಮ್ ಕೊಡಬೇಕು, ಬಾತ್ರೂಮ್ ಕೊಡಬೇಕು, ಅಲ್ಲೇ ಇರೋ ಹಾಗೆ ಮಾಡಬೇಕು, ನೀವು ಅವ್ರನ್ನ ಮತ್ತೆ ಹೊರಗೆ ಹಾಕೋದಿಲ್ಲ. ಅಂದರೆ ಮೊದಲು ಏನಾಗ್ತಿತ್ತು ಅಂತಂದ್ರೆ, ಮನೆ ಹೊರಗೆ ಹಾಕ್ಬಿಟ್ರು ಅಂದರೆ ಹೊರಗೆ ಹಾಕ್ಬಿಟ್ರು, ನಾವಿನ್ನು ರೋಡಿಗೆ ಬಂದುಬಿಟ್ವಿ, ನಮ್ಗೆ ಮುಂದೇನು ಇಲ್ಲಪ್ಪ, ನಮ್ಮ ನೋಡ್ಕೊಳ್ಳೋರಿಲ್ಲ, ಇದನ್ನಿಲ್ಲ. ಈಗ ಹಂಗಿಲ್ಲ. ಈಗ ನಿಮ್ಮ ಪರವಾಗಿ ಕಾನೂನು ನಿಂದಿರ್ತದೆ, ಕೋರ್ಟ್ ನಿಂದಿರ್ತದೆ. ರೆಸಿಡೆನ್ಸಿ ಆರ್ಡರ್ ಅಂಥೇಳಿ ನಿಮ್ಮ ವಕೀಲರು ಅಲ್ಲಿ ಹಾಕೊಂಡ್ರೆ ಅಂತಂದರೆ, ನಿಮ್ಮ ಮನೆಯಿಂದ ಏನು ಹೊರಗೆ ಹಾಕಿರ್ತಾರಲ್ಲ ಅದೇ ಇದನ್ನು ಮಾಡ್ತಾರೆ. ಈಗ ಅದೇ ರೀತಿ ಬಾಡಿಗೆ ಮನೆ ಇತ್ತು,
ಬಾಡಿಗೆ ಮನೆಯಿಂದ ಏನು ಮಾಡಿಬಿಡ್ತಾನೆ ಅಂತಂದರೆ ಗಂಡ ಈ ಊರು ಬಿಟ್ಟು ಇನ್ನೊಂದು ಊರು ಹೋಗ್ಬಿಡ್ತಾನೆ, ಇಲ್ಲಿ ಬಾಡಿಗೆ ತುಂಬಲ್ಲ. ಆವಾಗ ಹೆಣ್ಮಕ್ಳು ಏನು ಮಾಡಬೇಕು? ಇದೇ ರೆಸಿಡೆನ್ಸಿ ಆರ್ಡರ್ ಕೆಳಗಡೆ ಕೋರ್ಟ್ ಏನು ಹೇಳುತ್ತಂತಂದರೆ ಈ ಬಾಡಿಗೆ ಮನೆಯದು ಬಾಡಿಗೆ ನೀನೇ ತುಂಬಬೇಕು, ಆ ಹೆಣ್ಮಗಳಲ್ಲಿ ಇರೋವರೆಗೂ ನೀನೇ ತುಂಬಬೇಕಂತೇಳಿ ಆರ್ಡರ್ ಮಾಡ್ತಾರೆ. ಈ ರೀತಿ ಇದನ್ನು ಮಾಡ್ತಾರೆ. ಆಮೇಲೆ ಪರಿಹಾರಧನ, ಮೇಂಟೆನೆನ್ಸ್, ಅವರು ತಿಂಗಳ ನೋಡ್ಕೊಳ್ಳಿಕ್ಕಾಗಲ್ಲ, ಕೆಲಸ ಮಾಡಲಿಕ್ಕಾಗಲ್ಲ. ಕೆಲವೊಂದಿಷ್ಟು ಹೆಣ್ಮಕ್ಳು ಅಕಸ್ಮಾತ್ ತಾವಾಗೆ ಕೆಲಸ ಮಾಡ್ತಿದ್ರು, ಕಲ್ತಿದ್ರಂತಂದರೆ ಅದೇನು ಇದನ್ನಾಗಲ್ಲ, ಅವ್ರು ಕೆಲಸ ಮಾಡ್ತಾರೆ, ಆದರೆ ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ, ಕಲ್ತಿರಂಗಿಲ್ಲ ಕೆಲವೊಂದಿಷ್ಟು ಹೆಣ್ಮಕ್ಳು. ಇಲ್ಲಾಂದರೆ ಕಲ್ತರು ಎಲ್ಲಿ ಕಲ್ತಿರ್ತಾರೆ? 10ನೇ ಕಲ್ತಿರ್ತಾರೆ, 12ನೇ ಕಲ್ತಿರ್ತಾರೆ. ಸೊ ಇಂಥ ಹೆಣ್ಮಕ್ಳಿಗೆ ಮೇಂಟೆನೆನ್ಸ್ ಕೊಡ್ತಾರೆ. ಮೇಂಟೆನೆನ್ಸ್ ಈಗ ಮೇಜರ್ಲಿ ಮಿನಿಮಮ್ ಆಗಿ 8,000ರಿಂದ 10,000 ಮಿನಿಮಮ್ ಕೊಡ್ತಾರೆ. ಅದೇ ಅಕಸ್ಮಾತ್ ನಿಮ್ಮ ಗಂಡನವರ ಪಗಾರು 1 ಲಕ್ಷ 2 ಲಕ್ಷ ಅದ್ರ ಮೇಲ್ಗಡೆ ಇತ್ತಂದರೆ ಮೇಂಟೆನೆನ್ಸ್ ಇನ್ನೂ ಜಾಸ್ತಿ ಹಾಕೋತಾ ಹೋಗುತ್ತೆ. ಮೇಂಟೆನೆನ್ಸು ಆ ಸಿಚುವೇಶನ್ಗೆ ಅಲ್ಲೇ ಏನಿರುತ್ತಂತಂದರೆ ಗಂಡ ಯಾವ ರೀತಿ ಹೆಂಡತಿಯನ್ನು ಇಟ್ಕೊಂಡಿರ್ತಾನಲ್ಲ ಅದೇ ರೀತಿ ಮೇಂಟೆನೆನ್ಸ್ ಕೊಡ್ಬೇಕಂತೇಳಿ ಹೇಳ್ತಾರೆ. ಈಗ ಗಂಡ ಒಂದು ಚೆನ್ನಾಗಿ ಮನೆಯಲ್ಲಿ ಇಟ್ಟ, ಒಂದು 50,000 ಬಾಡಿಗೆ ಮನೆಯಲ್ಲಿ ಇಟ್ಟಿದ್ದ, ಆಮೇಲೆ ಮುಂದೆ ಇದನ್ನು ಮಾಡ್ದ, ಮುಂದೆ ಬಂದ್ಬಿಟ್ಟು 5,000 ಕೊಡ್ತೀನಿ ಬಾಡಿಗೆಗೆ, ಅವನು ಅಲ್ಲೇ ಇರ್ಬೇಕಂತ ಹೇಳಿದನಲ್ಲ, ಅವಾಗ ಏನು ಮಾಡ್ತಾರೆ? ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತಂತಾರೆ. ಅದಕ್ಕೆ ಒಂದು ಇದನ್ನು ಸಂವಿಧಾನದಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋದು ಏನಿದೆ ಅದ್ರ ಪ್ರಕಾರನೇ ನೀನು ಅವಳನ್ನ ಇಡಬೇಕು, ಅದ್ರ ಪ್ರಕಾರನೇ ಮೇಂಟೆನೆನ್ಸ್ ಕೊಡಬೇಕು. ಅದೇ ರೀತಿ ಅವಳು ಆ ರೀತಿನೇ ಇರಬೇಕು. ನೀವು ಹೋಗಿ 5,000 ಕೊಡ್ತೀನಿ 2,000 ಕೊಡ್ತೀನಿ ಎಲ್ಲಿ ಬೇಕಲ್ಲಿ ಇರುವಂತ ಅನ್ನೋ ಆಗಿಲ್ಲ. ಖಂಡಿತ ಸರ್. ಸರ್, ಇನ್ನು ಇವಾಗ ಮಹಿಳೆಯರಿಗೆ ಮನೆಯಲ್ಲಿ ಮಾತ್ರವಲ್ಲದೆ ಹೊರಗಡೆನೂ ಕೂಡ ದುಡಿತಾ ಇರ್ತಾಳೆ ಮಹಿಳೆ. ಅಂತಹ ಸಂದರ್ಭದಲ್ಲಿ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಕಿರುಕುಳ ಆಗುತ್ತೆ, ಅದಕ್ಕಾಗಿನೇ ಒಂದು ಕಾನೂನು ಇದೆ ಅಂತ ತಾವು ತಿಳಿಸಿದ್ರಿ. ಆ ಕಾನೂನಿನ ಬಗ್ಗೆ ಮಾತಾಡೋದಾದ್ರೆ ಸರ್? ಇದ್ರ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಇದೆ ಮೇಡಮ್. ಹೆಂಗಿದೆ ಅಂತಂದರೆ 1950ರಲ್ಲಿ ನಾವು ಭಾಳ ಹೆಣ್ಮಕ್ಳು ಹೊಲದಲ್ಲಿ ಕೆಲಸ ಮಾಡೋದು ನೋಡಿದ್ವಿ. ಯಾಕಂದರೆ ಆಗ ಕೃಷಿ ಭಾಳ ಇತ್ತು. ಮುಂದೆ ಬಂದಂಗೆ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಈ ಕಾರ್ಪೊರೇಟ್ ಕಂಪ್ನಿಗಳು, ಪ್ರೈವೇಟ್ ಕಂಪ್ನಿಗಳೆಲ್ಲ ಸ್ಟಾರ್ಟ್ ಆದವು ಗೌರ್ಮೆಂಟ್ನಲ್ಲೂ. ಮುಂದೆ ಬಂದುಬಿಟ್ಟು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಗೌರ್ಮೆಂಟ್ನಲ್ಲಿ ನೀವು ಯಾರಾದರೂ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಕೇಳೋರು ಹೇಳೋರು ಇದ್ದರು. ಪ್ರೈವೇಟ್ ಕಂಪ್ನಿನಲ್ಲಿ ಒಂದು ರೀತಿ ಯಾವುದೂ ತಡೆನೇ ಇರಲಿಲ್ಲ ಇವ್ರ ಮೇಲೆ. ಸೊ ಆಗ ಏನಾಯಿತು, ಭಾಳಷ್ಟು ಹೆಣ್ಮಕ್ಳು ಸೂಸೈಡ್ ಮಾಡಿಕೊಂಡ್ರು, ಈ ರೀತಿಯೆಲ್ಲ ಕಂಪ್ಲೇಂಟ್ ಬರೋಕ್ಕೆ. ಸೊ ಆವಾಗ ಒಂದು ವಿಶಾಖ ಅನ್ನುವಂಥ ಒಂದು NGO ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ತಾರೆ, ಹೇಳ್ತಾರೆ ಈ ರೀತಿಯೆಲ್ಲ ಹೆಣ್ಮಕ್ಳು ಇದೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಇದೆಲ್ಲ ಇಷ್ಟೆಲ್ಲ ತ್ರಾಸಿದ್ದಾವೆ, ಇವರೆಲ್ಲ ಈ ರೀತಿ ಇದನ್ನು ಮಾಡ್ತಿದ್ದಾರೆ, ಕಂಪ್ನಿಗಳಲ್ಲಿ ಏನೂ ಇಲ್ಲ, ಅವರಲ್ಲಿ ಏನಾದರೂ ಅಂದರೆ ಭಾಳ ಅಂದರೆ ಏನು ಮಾಡಬೇಕು, ರೆಸಿಗ್ನೇಷನ್ ಕೊಟ್ಬಿಟ್ಟು ಹೊರಗೆ ಬಂದುಬಿಡ್ಬೇಕು. ಅವ್ರು ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ. ಅವರಲ್ಲಿ ಏನು ಮಾಡ್ಬೇಕಂತಂದರೆ ಸಹಿ ಮಾಡಬೇಕು, ರೆಸಿಗ್ನೇಷನ್ ಕೊಡಬೇಕು, ಹೊರಗೆ ಬರ್ಬೇಕು. ಅಂಥ ಪರಿಸ್ಥಿತಿ ತಂದಿಡ್ತಿದ್ರು. ಸೊ ಅಂಥ ಟೈಮ್ದಲ್ಲಿ ಸುಪ್ರೀಂ ಕೋರ್ಟ್ ಎದುರುಗಡೆ ಹೋದಾಗ ವಿಶಾಖ ಜಜ್ಮೆಂಟ್ ಅಂತಂತಾರೆ. ಸುಪ್ರೀಂ ಕೋರ್ಟ್ದವ್ರು ಅವಾಗ ಹೇಳ್ತಾರೆ, ನೀವು ಪಾಶ್ ಆ್ಯಕ್ಟ್ ಅಂತ ತೊಗೊಂಬರ್ತಾರೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಹೇಳಿ. ಸೊ ಈ ರೀತಿ ಯಾವುದಾದ್ರೂ ಹರಾಸ್ಮೆಂಟು ಇವು ಆಗ್ತಿದ್ವು ಅಂತಂದರೆ ಈ ರೀತಿ ಇದನ್ನು ಮಾಡಬೇಕು ನೀವು ಅಂಥೇಳಿ. ಅದಾದಮೇಲೆ ಸರ್ಕಾರದವರು ಎಚ್ಚೆತ್ಕೊಂಡ್ರು, ಕೇಂದ್ರ ಸರ್ಕಾರದವರು ಎಚ್ಚೆತ್ಕೊಂಡು ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013ರಲ್ಲಿ ತೊಗೊಂಬಂದರು. ಇದು ತೊಗೊಂಬಾದ್ಮೇಲೆ ಅದರಲ್ಲಿ ಯಾವ ರೀತಿ ತೊಗೊಂಬಂದ್ರು ಅಂತಂದರೆ ಒಂದು ಸಿಸ್ಟಮೆಟಿಕ್ ಅಪ್ರೋಚ್ ಅಂತ ಅಂದರು ಅವರು ಸುಪ್ರೀಂ ಕೋರ್ಟ್ದವರು. ಏನಂತಂದರೆ ಅಲ್ಲೊಂದು ಕಮಿಟಿ ಇರಬೇಕು, ಪಾಶ್ ಕಮಿಟಿ ಅಂತ ಹೇಳಿ. ಅದರಲ್ಲಿ ಕಂಪಲ್ಸರಿ ಒಬ್ಬಕ್ಕೆ ಮಹಿಳೆ ಇರಲೇಬೇಕು, ಒಬ್ಬರು ವಕೀಲರು ಇರಬೇಕು. ಸೊ ಯಾವುದಾದ್ರೂ ಒಂದು ಕಿರುಕುಳ ಆಯಿತು ಅಂತಂದರೆ ಆ ಹೆಣ್ಮಗಳು ಆ ಕಮಿಟಿ ಎದುರುಗಡೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ಬೋದು. ಅದು ಕಂಪ್ಲೇಂಟ್ ಆಗಿದ್ದನ್ನು ಆ ಇಂಟರ್ನಲ್ ಕಮಿಟಿನೇ ಮಾಡಬೇಕು. ಅದರಲ್ಲಿ ಇನ್ನೊಂದು ತೊಗೊಂಬಂದರು, ಕಿರುಕುಳ ಕೊಡೋರು ಯಾರು ಅಂತ. ಕಿರುಕುಳ ಕೊಡೋರು ಯಾರು? ಒಂದು ನಿಮ್ಮ ಸಹೋದ್ಯೋಗಿಗಳು, ಇಲ್ಲ ಅಂದರೆ ಮೇಲಿನ ಅಧಿಕಾರಿ. ಭಾಳ ಕಂಪ್ಲೇಂಟ್ನಲ್ಲಿ ನೋಡಿದ್ದೇನಂತಾರೆ ಮೇಲಿನ ಅಧಿಕಾರಿಯಿಂದನೇ ಸ್ವಲ್ಪ ಕಿರುಕುಳ ಜಾಸ್ತಿ ಇರ್ತಿತ್ತು. ಸೊ ಅದಕ್ಕೇನು ಹೇಳಿದ್ರು ಅಂದರೆ ಅದು ಇಂಥ ರೀತಿಯಲ್ಲಿ ಆ ಪಾಶ್ ಕಮಿಟಿನಲ್ಲಿ ಆ ಹಿರಿಯ ಅಧಿಕಾರಿ ಇರಬಾರ್ದು. ಅಂಥ ಟೈಮ್ನಲ್ಲಿ ಹೊರಗಿನವ್ರು ಯಾರಾದರೂ ಒಬ್ಬರನ್ನ ತೊಗೊಂಬರ್ಬೇಕು, ಆ ಅಧಿಕಾರಿನ ಹೊರಗಿಡಬೇಕು, ಆ ಕಮಿಟಿ ನಡೆಸಬೇಕು. ಅದರಲ್ಲಿ ಅವ್ರನ್ನ ತೊಗೊಂಡು ಕಂಪ್ಲೇಂಟ್ ಮಾಡಿಬಿಟ್ಟು ಅಕಸ್ಮಾತ್ ಏನಾದರೂ ಕಂಡು ಬಂದರೆ, ಕಿರುಕುಳ ಕಂಡು ಬಂದರೆ ಅವ್ರನ್ನ ಅವಾಗೆ ತೆಗೆದು ಬಿಡಬೇಕು. ಈಗ ಇನ್ನು ಮುಂದೆ ಒಂದು ಭಾಗ ಬರುತ್ತೆ. ಇದು ಕಾಯ್ದೆ ಬಂದಾದ್ಮೇಲೂ ದುರುಪಯೋಗ ಪಡಿಸ್ಕೊಳ್ಳೋರು ಕೆಲವೊಂದಿಷ್ಟು ಜನ ಇದ್ದರು. ಹಿರಿಯ ಅಧಿಕಾರಿ ಯಾರಾದರೂ ಸಂಬಂಧಿಕರಿದ್ದರು, ಇವರಿದ್ರು ಅಂತಂದರೆ ಅವನ ಕಂಪ್ನಿದವನು ತೆಗೆಯೋಕ್ಕೆ ಹಿಂದೆ ಮುಂದೆ ಮಾಡ್ತಾನೆ. ಸೊ ಆವಾಗ ಸುಪ್ರೀಂ ಕೋರ್ಟ್ದವ್ರು ಏನಂದ್ರೆ ಅಂತಂದರೆ ಅಕಸ್ಮಾತ್ ಇದೇನಾದರೂ ಆಗಲಿಲ್ಲ ಅಂದರೆ ಈ ಪಾಶ್ ಕಮಿಟಿ ಎದುರುಗಡೆ ನೀವು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದು ಅವ್ರು ತಗೋಲಿಲ್ಲ, ಸರಿಯಾಗಿ ಏನೂ ನಡೆಸಲಿಲ್ಲ ಅಂತಂದರೆ ನೀವು ಹೋಗಿ ಕ್ರಿಮಿನಲ್ ಕಂಪ್ಲೇಂಟು ಕೊಡ್ಬೋದು ಅಂತ ಹೇಳಿದ್ರು. ಈ ಪೊಲೀಸ್ ಠಾಣೆ ಎದುರುಗಡೆ ಹೋಗಿ ಅಲ್ಲಿ ನೀವು ಹೋಗಿ ಕೊಡ್ಬೋದು ಅಂತ ಹೇಳಿದ್ರು. ಸರ್, ಇವಾಗ ಹೆಣ್ಮಕ್ಳಿಗೆ ಆಸ್ತಿ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ಈ ಒಂದು ಆಸ್ತಿ ಅಧಿಕಾರ ಆಗಿರ್ಬೋದು, ಹಕ್ಕುಗಳ ಬಗ್ಗೆ ನೋಡೋದಾದ್ರೆ ಮಹಿಳೆಗೆ ಒಂದು ತಂದೆಯಿಂದ ಆಗಿರ್ಬೋದು ಗಂಡನ ಆಸ್ತಿಯಲ್ಲಿ ಯಾವ ರೀತಿ ಹಕ್ಕಿದೆ, ಹಾಗೇನೆ ಹಕ್ಕಿತ್ತು ಅಂದರೆ ಕಾನೂನು ಏನಾದರೂ ಇದೆಯಾ ಅದಕ್ಕೆ ಅಂತ? ಇದರಲ್ಲಿ 2 ಅಂಶಗಳು ಬರ್ತಾವೆ.
ಎರಡು ಅಂಶ ಏನಂತಂದರೆ, ಒಂದು ತಂದೆ ಆಸ್ತಿಯಲ್ಲಿ ಹಕ್ಕು ಕೇಳೋದು, ಇನ್ನೊಂದು ಗಂಡನ ಆಸ್ತಿಯಲ್ಲಿ ಹಕ್ಕು ಕೇಳೋದು. ಇವು ಎರಡು ಭಾಳ ಪ್ರಚಲಿತವಾದ ವಿಷಯಗಳು. ಒಂದನೇದು ತಂದೆ ಆಸ್ತಿಯಲ್ಲಿ ಹಕ್ಕು ಕೇಳೋದೇನಿದೆ, 1956ರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಬಂತು. ಅದರಲ್ಲಿ ಏನಿತ್ತಂತಂದರೆ ಗಂಡು ಮಕ್ಕಳಿಗೆ ಎಷ್ಟು ಸಿಗ್ತದಲ್ಲ ಅದಕ್ಕಿಂತ ಕಡಿಮೆ ಹೆಣ್ಣು ಮಕ್ಕಳಿಗೆ ಸಿಗ್ತಿತ್ತು. ಅದನ್ನು 2005ರ ತಿದ್ದುಪಡಿಯಿಂದ ಸಮಾನ ಹಕ್ಕು ಕೊಡ್ಬೇಕಂತ ಹೇಳಿದ್ರು. ಅದಾದಮೇಲೆ 2019ರಲ್ಲಿ ವಿನೀತಾ ಶರ್ಮಾ ಅಂಥೇಳಿ ಒಂದು ಜಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ದವ್ರದ್ದು. ಆ ಬಂದ ಜಜ್ಮೆಂಟಿಂದ ಏನಾಯ್ತಂತಂದರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರು ಸಮಾನವಾದವರು, ತಂದೆಯ ಪಿತ್ರಾರ್ಜಿತ ಆಸ್ತಿದಲ್ಲಿ ಅವರಿಬ್ಬರಿಗೂ ಸಮಾನವಾದ ಹಕ್ಕಿದೆ ಅಂತೇಳಿ ಹೇಳಿದ್ರು. ಆ ಸಮಾನವಾದ ಹಕ್ಕುಗಳನ್ನ ಹೆಂಗೆ ಹಿಡಿಬೇಕಂತಂತಂದರೆ, ಅದರಲ್ಲಿ ಮುಂದೆ ಬಂದ್ಬಿಟ್ಟು ಒಂದು ಇದನ್ನು ಹೇಳಿದ್ರು. ಏನಂತಂತಂದರೆ, ಅವರಿಬ್ಬರು ಸಮಾನವಾದವರೇ, ಅವ್ರನ್ನ ಬೇರೆ ಬೇರೆ ರೀತಿ ಇದನ್ನು ಮಾಡ್ಲಿಕ್ಕೆ ಆಗಂಗಿಲ್ಲ. ತಂದೆ ತಾಯಿ ಎಲ್ಲಿದ್ರು ಏನಿದ್ರು ಅನ್ನೋದು ಅದು ಪ್ರಶ್ನೆ ಬರಂಗಿಲ್ಲ. ಅವ್ರು ಏನಿದ್ರು ಹುಟ್ಟಿಂದನೇ ಹುಟ್ಟ ಹಕ್ಕು ಅಂತೀವಿ ನಾವು ಹಿಂದೂ ಪದ್ಧತಿಯಲ್ಲಿ. ಹುಟ್ಟ ಹಕ್ಕು ಮುಸ್ಲಿಮ್ರಲ್ಲಿ ಇದರಲ್ಲಿ ಅದು ಬೇರೆನೇ ಬರುತ್ತೆ, ಬಟ್ ಇದರಲ್ಲಿ ಹುಟ್ಟ ಹಕ್ಕು ಇದು. ಸೊ ಹುಟ್ಟಿಂದನೇ ನಿಮಗೊಂದು ಹಕ್ಕು ಬಂದ್ಬಿಡುತ್ತೆ ಆಸ್ತಿಯಲ್ಲಿ, ಅಜ್ಜನ ಆಸ್ತಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಬಂದ್ಬಿಡುತ್ತೆ. ಇದು 2005 ತಿದ್ದುಪಡಿ. ಅದಾದಮೇಲೆ 2019ರಿಂದ ಅಂತೂ ಸಮಾನವಾದ ಹಕ್ಕೇ ಇದೆ. ಈಗ ಅವರು ಕೋರ್ಟ್ಗೆ ಹೋದರೆ, ನಾನು ನಮ್ಮ ತಂದೆಯವರು ಇವರು ಇಲ್ಲ ನಮ್ಮ ಅಜ್ಜನವರು ಇವ್ರ ಆಸ್ತಿ ಇದೆ, ನನಗೆ ಸಮಾನವಾದ ಹಕ್ಕು ಕೊಡ್ಬೇಕಂತಂದ್ರೆ ಅಲ್ಲಿ ಕೊಟ್ಟೇ ಕೊಡ್ತಾರೆ ಕೋರ್ಟ್ನಲ್ಲಿ. ಎರಡನೇದು ಗಂಡನ ಆಸ್ತಿಯಲ್ಲಿ ಹಕ್ಕು ಕೇಳೋದು. ಈ ಒಂದು ಪೋಷಣೆಗೆ ವಾಸಿಸುವ ಇದಕ್ಕೆ ನಾವು ಆಗಲೇ ಡೊಮೆಸ್ಟಿಕ್ ವೈಲೆನ್ಸ್ ಕಾಯ್ದೆ ಕೆಳಗಡೆ ರೆಸಿಡೆನ್ಸಿ ಆರ್ಡರು ಮೇಂಟೆನೆನ್ಸು ನೋಡಿದ್ವಿ. ಅದೇ ಕ್ರಿಮಿನಲ್ 125 ಸೆಕ್ಷನ್ 125 ಅಂತ ಅಂತಿದ್ರು ಮೊದಲು CRPCನಲ್ಲಿ. ಅದು ಹೆಂಗಿತ್ತಂತಂದರೆ, ನೀವು ಮೇಂಟೆನೆನ್ಸ್ ಕೇಳ್ಬೋದು ಅಂತಿತ್ತು, ಮೇಂಟೆನೆನ್ಸ್ ಕೊಡ್ಬೋದು ಅಂಥೇಳಿ. ಗಂಡ ಇರೋವರೆಗೂ ಮೇಂಟೆನೆನ್ಸ್ ಅಷ್ಟೇ ಕೊಡ್ಬೋದು. ಗಂಡ ತೀರ್ಕೊಂಡ ಮೇಲೆ ಗಂಡನಿಗೆ ಏನು ಪಾಲು ಬರ್ತಿತ್ತಲ್ಲ ಆ ಪಾಲು ಅವನ ಹೆಂಡತಿಗೆ ಹೋಗುತ್ತೆ. ಈ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ, ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಗಂಡನಿಗೆ ಏನು ಪಾಲು ಬರಬೇಕಾಗಿತ್ತಲ್ಲ ಅದೇ ರೀತಿ ಹೆಂಡತಿಗೂ ಪಾಲ ಹೋಗುತ್ತೆ. ಈಗ ಒಬ್ಬ ಗಂಡ ಇದ್ದಾನೆ, 3 ಜನ ಮಕ್ಕಳಿದ್ದಾರೆ. ಸೊ 3 ಜನ ಗಂಡು ಮಕ್ಕಳಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಸೊ ಈ 4 ಜನ ಇದ್ದಾಗ ಅಕಸ್ಮಾತ್ ಪಾಲು ಮಾಡಿದ್ರೆ 1/4 ಭಾಗ ಒಬ್ರೊಬ್ರಿಗೆ ಬರುತ್ತೆ. ಅದೇ ರೀತಿ ಗಂಡ ತೀರ್ಕೊಂಡಾದ್ಮೇಲೆ ಗಂಡನ ಜಾಗದಲ್ಲಿ ಹೆಂಡತಿ ಹೋಗಿ ಕೂತ್ಕೋತಾಳೆ. ಸೊ ಮುಂದೆ ಅದನ್ನು ಪಾಲ ಮಾಡೋದು ಬಂದಾದ್ಮೇಲೂ, ಗಂಡ ತೀರ್ಕೊಂಡ ಮತ್ತೆ ಆಸ್ತಿನಲ್ಲಿ ಪಾಲ ಮಾಡೋದು ಬಂದಾಗನೂ ಆ ಹೆಂಡತಿಗೆ 1/4 ಪಾಲ ಗಂಡನಿಗೆ ಏನು ಸಿಗೋದಿತ್ತಲ್ಲ ಆ ಪಾಲ ಹೆಂಡತಿಗೆ ಬಂದೇ ಬರುತ್ತೆ. ಸೊ ಒಂದು ತಂದೆಯವರ ಆಸ್ತಿಯಲ್ಲಿ ಪಾಲ ಸಿಗುತ್ತೆ, ಸಮಾನವಾದ ಪಾಲ. ಗಂಡನ ಆಸ್ತಿಯಲ್ಲೂ ಗಂಡನಿಗೆ ಏನು ಸಿಗೋದಿತ್ತಲ್ಲ ಆ ಪಾಲ ಹೆಂಡತಿಗೆ ಸಿಗುತ್ತೆ. ಇಲ್ಲ ಗಂಡ ಇರೋವರೆಗೂ ಮೇಂಟೆನೆನ್ಸ್ ಅಂತೂ ಕೊಟ್ಟೇ ಕೊಡಲೇಬೇಕು. ಅಕಸ್ಮಾತ್ ಜೊತೆಗೆ ಇರಲಿಲ್ಲ, ಜೊತೆಗಿದ್ರಂತೂ ಯಾವ ಕಾಯ್ದೆ ಏನೋ ಬರೋದೇ ಇಲ್ಲ. ಸರ್, ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಒಂದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಕಾನೂನು ಇದೆ ಸರ್? ಜೊತೆಗೆ ಸರ್ಕಾರದ ಯಾವುದಾದ್ರೂ ಯೋಜನೆಗಳು ಈ ಒಂದು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಇದೆಯಾ ಅಂತ? ಇದು ಸಂವಿಧಾನದಿಂದನೇ ಶುರುವಾಗಿದೆ ಮೇಡಮ್. ಸಂವಿಧಾನದಲ್ಲಿ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್ ಅಂತ ಅಂತೀವಿ. ಅದ್ರ ಕೆಳಗಡೆ ಏನು ಮಾಡಿಬಿಟ್ಟಂದ್ರೆ 14 ವರ್ಷದ ಎಲ್ಲ ಹುಡುಗರೂ ಕಂಪಲ್ಸರಿ ಎಜುಕೇಷನ್ ಅಂತಂದರು. ಉನ್ನಿಕೃಷ್ಣನ್ ಕೇಸ್ ಅಂತಂತೀವಿ. ಅದರಲ್ಲಿ ಏನಾಯ್ತಂತಂದರೆ, ಸುಪ್ರೀಂ ಕೋರ್ಟ್ದವರು ಒಂದು ಮಾತು ಹೇಳಿದ್ರು, ನೀವು 14 ವರ್ಷದ ಹುಡುಗರಿಗೆ ಕಂಪಲ್ಸರಿಲಿ ನೀವು ಎಜುಕೇಷನ್ ಕೊಡಲೇಬೇಕು. ಅವ್ರಿಗೆ ಇದು ಏನು ಉಚಿತ ಶಿಕ್ಷಣ ಏನಿದೆ ಅದನ್ನು ನೀವು ಕೊಟ್ಟೇ ಕೊಡಬೇಕು. ಅದಾದಮೇಲೆ ಮುಂದೆ ಸರ್ಕಾರದ ಯೋಜನೆ ಬಂದು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ, ಅದಾದಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆ, ಅದಾದಮೇಲೆ ಈಗ ನೀವು ಶಾಲೆ ಮುಗಿಸಿದ್ರಿ, ಉಚಿತ ಇದನ್ನು ಮುಗಿಸಿದ್ರಿ, ಮುಂದೆ ಹೆಂಗೆ? ಸೊ PUCಗೆ ಡಿಗ್ರಿಗೆ ಉಚಿತ ವೇತನ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿನಿಯರ ವೇತನ ಅಂಥೇಳಿ ಭಾಳಷ್ಟು ರಾಜ್ಯಗಳಲ್ಲಿ ಸ್ಟೈಪೆಂಡ್ ಕೊಡ್ತಾರೆ. ಸ್ಟೈಪೆಂಡ್ ಅಂತ ಅಂತೀವಿ. ಈಗ ಮಹಿಳೆಯರಿಗೂ ಸ್ಟೈಪೆಂಡ್ ಕೊಡಬೇಕು. ಅವರಿಗೆ ಸರಿಯಾಗಿ ಏನೋ ಶಿಕ್ಷಣಕ್ಕೆ ಇದಕ್ಕೆ ಇದನ್ನು ಏನು ಉಪಯೋಗ ಆಗುತ್ತೆ ಅಂಥೇಳಿ ಅದನ್ನು ಮಾಡಿದ್ರು. ಅದ್ರ ಜೊತೆ ಮಧ್ಯಾಹ್ನದ ಊಟದ ಯೋಜನೆ. ಈಗ ಮೊನ್ನೆ ನಾನು ಒಂದು ಪೊಲಿಟಿಕಲ್ ಯಾವುದೋ ಭಾಷಣದಲ್ಲಿ ಕೇಳ್ತಾ ಇದ್ದೆ, ಏನಂತಂದರೆ ನಾವು ಬಡವ ಹುಡುಗರಿಗೆ ಏನು ಶಾಲೆ ಇತ್ರತನ ಅಷ್ಟೇ ನಾವು ಊಟ ಕೊಡ್ತಾ ಇದ್ದೀವಿ. ಮುಂದೆ PUC ಕಲೀಲಿಕ್ಕಾಗಲಿ, ಮುಂದೆ ಅವರು ಡಿಗ್ರಿ ಏನು ಹೆಚ್ಚಿನ ಶಿಕ್ಷಣ ಮಾಡ್ಬೇಕಂತಂದರೆ ಅವ್ರಿಗೆ ಊಟದ ವ್ಯವಸ್ಥೆ ಸರಿಯಂಗೆ ಇರೋಂಗಿಲ್ಲ, ಇರೋಕ್ಕೆ ವ್ಯವಸ್ಥೆ ಇರೋಂಗಿಲ್ಲ. ಅವಾಗೇನು ಮಾಡಬೇಕು? ಸೊ ಸ್ಟೈಪೆಂಡ್ ಒಂದೇ ಕೊಡೋದಲ್ಲದೆ ಉಚಿತ ಊಟನೂ ಕೊಡಬೇಕು. ಅಲ್ಲಿ ಕಾಲೇಜ್ಗಳನ್ನು ಇದನ್ನು ಮಾಡಬೇಕು ಅಂಥೇಳಿ ಮೊನ್ನೆ ಚಾಲೂ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಗುರುತಿಲ್ಲ. ಬಟ್ ಇದೇ ರೀತಿ ಹೆಣ್ಣು ಮಕ್ಕಳ ಶಿಕ್ಷಣ ಮೇಲೆ 1950ರಿಂದ ಸಂವಿಧಾನ ಮಾಡೋದಿಂದ ಹಿಡ್ಕೊಂಡು ಮುಂದೆ ಬಂದುಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸರ್ಕಾರದವರು ಎಲ್ಲ ಹರಸಾಹಸ ಮಾಡಿದ್ದಾರೆ. ಸೈಕಲ್ ಕೊಡೋದು ಹೆಣ್ಮಕ್ಳಿಗೆ. ಆಮೇಲೆ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತೂ ಮೊನ್ನೆ ಬಂತು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಏನು ಮಾಡಿದ್ರು ಅಂತಂದರೆ ಕ್ಲಸ್ಟರ್ ಆಫ್ ಸ್ಕೂಲ್ಸ್,
ಹೆಣ್ಮಕ್ಳು ಅಕಸ್ಮಾತ್ ಜಾಸ್ತಿ ಇದ್ರಂತಂದರೆ ಸಮೀಪದಲ್ಲೇ ಒಂದು ಹೆಣ್ಣು ಮಕ್ಕಳ ಶಾಲೆನೇ ಸಪ್ರೇಟಾಗಿ ತೆಗಿಬೇಕಂತ ಹೇಳೇನೋ ಆ ಕಾಯ್ದೆಯಲ್ಲಿ ತೊಗೊಂಬಂದರು. ಈ ರೀತಿ ಬೇರೆ ಬೇರೆ ಪ್ರಯತ್ನಗಳು ನಡೀತಾನೇ ಇದ್ದಾವೆ ಹೆಣ್ಮಕ್ಳ ಶಿಕ್ಷಣ ಸಲುವಾಗಿ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು ನನ್ನ ಸದಾ ವೇಣುಧ್ವನಿ ವೇಣುಧ್ವನಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಮಗಾಗಿ ಕಾನೂನು ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಸುಲ್ತಾನ್ಪುರಿ ಅವರು. ಸರ್, ಇನ್ನು ಈ ಒಂದು ಬಾಲ್ಯ ವಿವಾಹ ತಡೆಗಟ್ಟುವುದಕ್ಕಾಗಿಯೇ ಅಂತ ಕಾನೂನು ಇದೆ ಅಂತ ತಾವು ತಿಳಿಸಿದ್ರಿ. ಆ ಕಾನೂನಿನ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಇದು ಒಂದು ಬಹಳ ಪ್ರಚಲಿತವಾದ ವಿಷಯ. ಈಗಂತೂ ನಾವು ಪಾಕ್ಸೋ ಆ್ಯಕ್ಟ್ ನೋಡ್ತಾ ಇದ್ದೀವಿ. ಇದನ್ನು ಏನು ಬಹಳ ಕೇಳಿರ್ತೀವಿ, ಪಾಕ್ಸೋ ಆ್ಯಕ್ಟ್ ಅಂತೇಳಿ. ಏನು ಬಂತಂತಂದರೆ, ಮೊದಲು 18 ಒಳಗಡೆ ಮದುವೆ ಮಾಡೋದು. ನಾವು ತೊಟ್ಲು ಮದುವೆನೂ ನೋಡಿದ್ದೀವಿ. 3 ವರ್ಷದ ಹುಡುಗರು ತೊಟ್ಲು ಮದುವೆ ಮಾಡೋದು, 6 ವರ್ಷದ ಹುಡುಗರು. ನಮ್ಮ ಅಜ್ಜ ಅಜ್ಜಿಂದನೂ ಅದೇ ರೀತಿ ಮದುವೆ ಆಗಿತ್ತು. ಬಟ್ ಮುಂದೆ ಬಂದ್ಬಿಟ್ಟು ಯಾವ ರೀತಿ ಆಗ್ತದೆ ಅಂತಂದರೆ, ಎಜುಕೇಷನು ಇದನ್ನು ಎಲ್ಲ ಬೇರೆ ಬೇರೆ ಇದನ್ನು ನೋಡಿಕೊಂಡು ಸಮಾಜ ಹೆಂಗೆ ಬೆಳ್ಕೋತ ಹೋಯ್ತಲ್ಲ, ಆಗ 18 ವಯಸ್ಸು ಅಂದರೆ ಅಗದೇ ಕಡಿಮೆ ವಯಸ್ಸಿನಲ್ಲಿ, ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಮದುವೆ ಮಾಡಬಾರ್ದು ಅಂಥೇಳಿ ಮಾಡ್ಕೋತಾ ಬಂದರು. ಆದರೆ ಕಾಯ್ದೆ ಇರಲಾರ್ದೇ ಕೆಲವೊಂದು ಸಲ ಜನ ಒಪ್ಪೋದೇ ಇಲ್ಲ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟದವರು, ಕೇಂದ್ರ ಸರ್ಕಾರದವರು ಏನು ಮಾಡಿದ್ರು ಅಂತಂದರೆ, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂತ ಹೇಳಿ ತೊಗೊಂಬಂದರು 2006ರಲ್ಲಿ. ಅದರಲ್ಲಿ ಏನು ಹೇಳಿದ್ರು ಅಂತಂದರೆ, 18 ವರ್ಷದಿಂದ ಕೆಳಗಡೆ ಯಾರಾದರೂ ಹೆಣ್ಣು ಮಕ್ಕಳು ಮದುವೆ ಇಲ್ಲಾಂದ್ರೆ ಗಂಡು ಮಕ್ಕಳ ಮದುವೆ ಮಾಡಿದ್ರೂ ನಿಮಗೆ ಶಿಕ್ಷೆಗೆ ಒಳಗಾಗ್ತೀರ ಅಂತಂದರು. ಅದಾದಮೇಲೆ 2013ರಲ್ಲಿ ಪಾಕ್ಸೋ ಆ್ಯಕ್ಟು ಬಂತು. 18 ಒಳಗಡೆ ಇರೋರು ಯಾರ್ದಾದ್ರೂ ಲೈಂಗಿಕ ಕಿರುಕುಳ ಕೊಟ್ಟಂತಂದರೆ ಆ ಮಕ್ಕಳ ಹೋಗಿ ಕಂಪ್ಲೇಂಟ್ ಮಾಡ್ಬೋದು, ಅದ್ರ ವಿರುದ್ಧ ಶಿಕ್ಷೆ ಆಗುತ್ತಂತ ಹೇಳಿ. ಈಗ ನಾವು ಬಹಳಷ್ಟು ನ್ಯೂಸು ಇದನ್ನು ನೋಡಿರ್ತೀವಿ ಪೇಪರ್ನಲ್ಲಿ, ಇದ್ರಲ್ಲಿ ಅಲ್ಲೆಲ್ಲ ಏನು ನೋಡ್ತೀವಿ ಅಂತಂದರೆ, 18 ಒಳಗಡೆ ಇದನ್ನು ಮಾಡೋದು ತಪ್ಪು. ಇನ್ನೂ ಹಳ್ಳಿಗಳಲ್ಲಿ ಅದಿದೆ. ಆದರೆ ಈಗ ಏನು ಮಾಡಿದ್ದಾರೆ, ಆಶಾ ಕಾರ್ಯಕರ್ತೆಯರು, ಆಮೇಲೆ ಶಿಕ್ಷಣ ಸಂಸ್ಥೆಯವರು, ಇವರೆಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿ ಹಳ್ಳಿಯಲ್ಲಿ ಜಾಗೃತಿ ಮೂಡಿಸ್ತಿದ್ದಾರೆ. ಭಾಳಷ್ಟು ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ DLSA ಅಂತಂತೀವಿ, ಅವರೆಲ್ಲ ಬೇರೆ 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 ಕಡೆ ಕಾನೂನು ಕಾರ್ಯಕ್ರಮಗಳು ಮಾಡೋದು, ಜನಗಳಿಗೆ ಹೇಳೋದು, ಇಲ್ಲ 18 ಒಳಗಡೆ ಮಕ್ಕಳನ್ನ ಮದುವೆ ಮಾಡಬಾರ್ದು, ನೀವು 18 ಒಳಗೂ ಅವ್ರು ಕಲ್ಸ್ಕೊತ ಹೋಗಿ ಅವ್ರು ಕಲೀಲಿಕ್ಕೆ ಮಿನಿಮಮ್ ಆದರೂ ಅಷ್ಟು ಮಾಡಲೇಬೇಕು, ಇದೇನಿದೆ ಅದನ್ನು ಮುಂದುವರಿಸಲೇಬೇಕಂತ ಹೇಳಿ ಇದನ್ನು ಮಾಡ್ತಾರೆ. ಆಮೇಲೆ ಇದರಲ್ಲಿ ಏನಾಗುತ್ತೆ, ಬಾಲ್ಯ ವಿವಾಹ ಅಪರಾಧ ಇರೋದ್ರಿಂದ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಹುಡುಗಿನೇ ಕೊಡ್ಬೇಕಂತ ಏನಿಲ್ಲ, ಹೊರಗಿನವ್ರು ಯಾರಾದರೂ ಒಬ್ಬರು ಬೇರೆ ಬದವರು ಬಂದು ಕಂಪ್ಲೇಂಟ್ ಕೊಡ್ಬೋದು, ಅವಾಗೂ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಸೊ ನಾನು ಪ್ರೇಕ್ಷಕರಲ್ಲಿ ಇದರಲ್ಲಿ ಕೇಳೋದೇನಂತಂದರೆ, 18 ಒಳಗಡೆ ಮದುವೆ ಮಾಡಬಾರ್ದು, 18 ಆಗೋವರೆಗೂ ಅವ್ರಿಗೆ ಶಿಕ್ಷಣ ಕೊಡಿ, ಅವ್ರಿಗೆ ಇರ್ಲಿಕ್ಕೆ ಕೊಡಿ, ಅದಾದಮೇಲೆ 18 ಆದಮೇಲೆ ಅವ್ರಿಗೆ ಕೇಳಿಬಿಟ್ಟು ಮದುವೆ ಮಾಡಿ ಅನ್ನೋದೇ ನಂದು ಇದನ್ನು ವಿಷಯ. ಖಂಡಿತ ಸರ್. ಸರ್, ಮಹಿಳೆಯರಿಗಾಗಿನೇ ಇಷ್ಟೆಲ್ಲ ಕಾನೂನು ಇದೆ ಅಂತ ಹೇಳಿದ್ರಿ. ಈಗ ಮಹಿಳೆಗೆ ಯಾವುದಾದ್ರೂ ಒಂದು ಸಮಸ್ಯೆ ಅಂತ ಬಂದಾಗ ಪರಿಹಾರ ಇದೆ ಅಂತ ಹೇಳೋದಾದ್ರೆ, ಇವಾಗ ಪರಿಹಾರಕ್ಕಾಗಿ ಕೋರ್ಟಿಗೆ ಹೋಗ್ಬೇಕಾಗತ್ತೆ, ಕೋರ್ಟಿಗೆ ಒಂದು ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ ಅನ್ನೋರಿಗೆ ಯಾವ ರೀತಿ ನೆರವು ಸಿಗುತ್ತೆ? ಉಚಿತ ಕಾನೂನಿನ ವ್ಯವಸ್ಥೆ ಏನಾದರೂ ಇದೆಯಾ ಅಂತ? ಈಗ ಅದು ಸಿಸ್ಟಮ್ ಮೊದಲುಗಡೆ ಇರಲಿಲ್ಲ ಮೇಡಮ್. ಇದೊಂದು ಪದ್ಧತಿ ಏನಿತ್ತಲ್ಲ, ಅದಾದಮೇಲೆ ಎಲ್ಲ ಕಡೆ ಏನು ನೋಡಿದ್ರು ಅಂತಂದರೆ, ಬಹಳಷ್ಟು ಜನ ಹತ್ರ ನೀವು ಹೇಳಿದಾಗೆ ಮಹಿಳೆಯರ ಹತ್ರ ದುಡ್ಡು ಇರಲ್ಲ. ನಾವು ಹೋದರೆ ವಕೀಲರಿಗೆ ಫೀಸ್ ಕೊಡಬೇಕು, ಇಲ್ಲಾಂದರೆ ಏನು ಮಾಡಬೇಕು ಅನ್ನೋದು ಅಂಜಿಕೆ ಇರುತ್ತೆ. ಭಾಳಷ್ಟು ವಕೀಲರು ನಾವು ನೋಡಿದ್ದೀವಿ, ಭಾಳ ಕಡಿಮೆ ಫೀಸಿಗೂ ಕೆಲಸ ಮಾಡ್ತಾರೆ, ಇಲ್ಲ ಫೀಸ್ ಇರ್ಲಾರ್ದೂ ಮಾಡ್ತಾರೆ. ಆದರೂ ಹೆಣ್ಣು ಮಕ್ಕಳು ಹೋಗಿ ಕೇಳಬೇಕು, ನಾವು ಹೆಂಗೆ ಕೇಳಬೇಕು ಅನ್ನೋದು ಇದನ್ನಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ₹1 ಇರಲ್ಲ ಕಿಶೆಯಲ್ಲಿ. ಸೊ ಇಂಥ ವಿಷಯ ಇದ್ದಾಗ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ, DLSA ಅಂತ ಹೇಳಿ. ಅವ್ರು ಏನು ಮಾಡ್ತಾರಂತಂದರೆ, ಅವರೊಂದು 25-50 ವಕೀಲರದವ್ರದ್ದೊಂದು ಟೀಮ್ ಇರುತ್ತೆ. ಆ ಏನು ಟೀಮ್ ಇರುತ್ತಲ್ಲ, ಆ ಟೀಮ್ನಲ್ಲಿ ನೀವು ಹೋಗಿ ಅವರು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರನ್ನ ಭೇಟಿ ಆದರೆ ಅಂತಂದರೆ, ಅಲ್ಲಿ ನೀವು ಏನು ಫೀಸ್ ಕೊಡಬೇಕಾಗಿಲ್ಲ. ಕಾನೂನಾತ್ಮಕವಾಗಿ ಅವರೆಲ್ಲ ನಿಮ್ಮನ್ನ ಎಲ್ಲೆಲ್ಲಿ ಹೆಲ್ಪ್ ಮಾಡಬೇಕು ಅಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ. ಅವರು ನಿಮ್ಮನ್ನ
ಏನಾಗುತ್ತೆ ಎಂತಾಗುತ್ತೆ, ನೀವು ₹1 ಇದನ್ನು ಮಾಡೋದಿಲ್ಲ, ಕೋರ್ಟ್ ಫೀಸು ಏನು ಕಟ್ಟೋದಿರುತ್ತೆ ಅದು ಏನು ಕಟ್ಟೋದಿಲ್ಲ. ಆಮೇಲೆ ಇಲ್ಲಿ ಏನಾಗುತ್ತೆ, ಅಲ್ಲಿ ಸಲಹೆ ಉಚಿತ ಇರುತ್ತೆ, ಎಲ್ಲೋ ಅಂಜಿಕೆನೂ ಇರುತ್ತೆ. ವಕೀಲರ ಹತ್ರ ಹೋದ್ವಿ ಅಂದರೆ ಸಲಹೆಗೂ ಫೀಸ್ ಕೊಡಬೇಕಾಗುತ್ತೇನೋ ಅಂಥೇಳಿ. ನಾನು ನೋಡಿದ ಪ್ರಕಾರ ಮೆಜಾರಿಟಿ ವಕೀಲರು ಸಲಹೆಗೆ ಫೀಸ್ ತೊಗೊಳಂಗಿಲ್ಲ. ಯಾಕಂದರೆ ಮಹಿಳೆಯರು ಬಂದಾಗಂತೂ ಫೀಸ್ ತೊಗೊಳಂಗಿಲ್ಲ, ಯಾಕಂದ್ರೆ ಕೊಡಲಿಕ್ಕೆ ಏನೂ ಇರಲ್ಲ, ಮನೆ ಹೊರಗೆ ಹಾಕಿರ್ತಾರೆ ಇಂಥ ಪರಿಸ್ಥಿತಿಯಲ್ಲಿ. ಆದ್ರೂ ಈ ಅಂಜಿಕೆ ಇತ್ತು ಅಂತಂತಂದರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನುವಂಥ ಸಂಸ್ಥೆ ಇದೆ. ಅವ್ರಿಗೇನಿದೆ, ಸರ್ಕಾರದವರು ಫಂಡ್ಸ್ ಕಳಿಸ್ತಿರ್ತಾರೆ. ಆ ಫಂಡ್ ಮೇಲೆ ಅವ್ರಿಗೊಂದು ಮಿನಿಮಮ್ ಅಮೌಂಟ್ ಕೊಟ್ಬಿಟ್ಟು ಅಲ್ಲಿ ವಕೀಲರಿಗೂ ಮಿನಿಮಮ್ ಫೀಸ್ ಮೇಲೇ ಕೆಲಸ ಮಾಡ್ತಿರ್ತಾರೆ. ಯಾವುದು ಕೇಸ್ ಹಾಕೋದು ಬಂತಂದ್ರೂ ನಾಳೆ ಅವರೇ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರೇ ಕೇಸ್ ಹಾಕ್ತಾರೆ. ಇವರು ತಮ್ಮ ಕಿಸೆಯಿಂದ ತಮ್ಮ ಕೈಯಿಂದ ₹1 ಖರ್ಚು ಮಾಡದೇ ಇರೋ ಹಾಗೆ ಉಚಿತವಾದ ಇದೇನಿದೆ ಈ ಸಲಹೆಗಳನ್ನ ತಗೊಳ್ಳೋದು, ಅಲ್ಲಿ ಕೇಸ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಸೊ ಅಂಜುವಂಥ ಏನೂ ಪರಿಸ್ಥಿತಿ ಇಲ್ಲ, ಅಲ್ಲೆಲ್ಲ ಫೆಸಿಲಿಟೀಸ್ ಇದಾವೆ. ಈ ಫೆಸಿಲಿಟೀಸ್ ಏನಿದಾವೆ ಇವನ್ನೆಲ್ಲ ಇವನು ಉಪಯೋಗ ತಗೊಂಡು ಹಕ್ಕುಗಳಿಗೆ ಹೋರಾಡ್ಬೋದು ಅಂತ ಹೇಳ್ತೀನಿ. ಖಂಡಿತ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳಿ ಧ್ವನಿಯ ಮೂಲಕ ನಮ್ಮ ಮಹಿಳೆಯರಿಗೆ ಈ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಮಹಿಳೆಯರಿಗೆ ಎಲ್ಲ ಸಮಸ್ಯೆಗಳಿಗೂ ಕಾನೂನಿನಲ್ಲಿ ಪರಿಹಾರ ಇದೆ. ಒಂದೇ ಸಮಸ್ಯೆ ಏನಂತಂದರೆ ನೀವು ಮೌನವಾಗಿರೋದು. ನೀವು ನಿಮ್ಮ ಮಾತು ಎತ್ತಿದ್ರೆ, ನೀವು ನಿಮ್ಮ ಹಕ್ಕುಗಳಿಗೆ ಹೋರಾಡಿದರೆ, ನಿಮ್ಮ ಹಕ್ಕುಗಳ ಹೋರಾಟ ನೀವು ಜಯಿಸ್ತೀರಿ. ಯಾರಿಗೂ ಅಂಜಬೇಕಾಗಿಲ್ಲ. ನಿಮ್ಮ ಹತ್ರ ಸತ್ಯ ಇದ್ದರೆ ನಿಮಗೆ ಜಯ ಇದ್ದೇ ಇದೆ. ಸೊ ಯಾವಾಗಾದರೂ ಏನಾದರೂ ನೀವು ಇಂಥ ಯಾವುದಾದ್ರೂ ಪರಿಹಾರಗಳು ಬೇಕು ಅಂತಂದರೆ ಕಾನೂನಿನಲ್ಲಿ ಎಲ್ಲ ರೀತಿಯಾದ ಪರಿಹಾರಗಳು ಸಿಗುತ್ತೆ. ಕೋರ್ಟಿನಲ್ಲಿ ಎಲ್ಲ ಉತ್ತರ ಸಿಗುತ್ತೆ. 1 ತಿಂಗಳು 2 ತಿಂಗಳು ಭಾಳ ಅಂದರೆ ಹೆಚ್ಚಿಗೆ ಆಗ್ಬೋದು, ಆದರೆ ಯಾವಾಗಿದ್ರೂ ನಿಮ್ಮ ಹಕ್ಕುಗಳ ಹೋರಾಟ ನಿಮ್ಮ ಪರವಾಗಿ ಆಗೇ ಆಗುತ್ತೆ ಅಂತ ಹೇಳ್ತೀವಿ. ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಮಹಿಳೆಯರ ಹಕ್ಕುಗಳು ಮತ್ತು ಮಹಿಳೆಯ ರಕ್ಷಣೆಗಾಗಿರುವಂತಹ ಕಾನೂನುಗಳ ಬಗ್ಗೆ, ಅವುಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ನಮಗಾಗಿ ಕಾನೂನು ಕಾರ್ಯಕ್ರಮದಲ್ಲಿ ಮಹಿಳೆಯರ ಹಕ್ಕುಗಳು, ಅವುಗಳ ರಕ್ಷಣೆಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಬಾರ್ ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳು ಹಾಗೂ ವಕೀಲ ವೃತ್ತಿಯಲ್ಲಿ 10 ವರ್ಷಗಳ ಅನುಭವವುಳ್ಳಂತಹ ವಿಶ್ವನಾಥ್ ಸುಲ್ತಾನ್ಪುರಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ಕಾನೂನು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು KLE ಧ್ವನಿ 90.4 FM. ನಮಸ್ಕಾರ.